ನಮ್ಮ ಸುಧಾಕರಣ ಇಲ್ಲ. ನಿಮ್ಮ ಹತ್ರ ಹೇಳ್ಸ್ಕೊಳ್ಬೇಕಾಗಿರುವಂತ ಕೆಲಸನೂ ನಮ್ಮ ಸುಧಾಕರಣ್ಣನಿಗಿಲ್ಲ. ನಮ್ಮ ಸುಧಾಕರಣ ಇಡೀ ಕರ್ನಾಟಕದಾದ್ಯಂತ ಹೆಸರು ಮಾಡಿರುವಂತ ವ್ಯಕ್ತಿ. ಸುಧಾಕರಣ ಇಡೀ ಕರ್ನಾಟಕ ರಾಜ್ಯ ಅಂತ ಹೆಸರು ಮಾಡಿರುವಂತ ವ್ಯಕ್ತಿ. ನೀವು ಹೇಳ್ತಿದ್ರಲ್ಲ ರಾಜೀನಾಮೆ ಕೊಟ್ಬಿಟ್ಟು ಎಲೆಕ್ಷನ್ ಬರಲಿ ಅಂತ. ಇವತ್ತು ನೀವು ರಾಜೀನಾಮೆ ಕೊಟ್ಬಿಟ್ಟು ನೀವು ಬನ್ನಿ ಎಲೆಕ್ಷನ್ ನೋಡೋಣ. ಇವತ್ತು ನೀವು ರಾಜೀನಾಮೆ ಕೊಟ್ರೆ 30,000 to 40,000 ಓಟ್ನಲ್ಲಿ ನೀವು ಸೋಲ್ತೀರಾ. ಇದು ನಾನು ಹೇಳ್ತಾ ಇರೋದಲ್ಲ, ಎಲ್ಲ ಜನರು ಹೇಳ್ತಾ ಇರೋದು. ನಿನ್ನೆ ನಮ್ಮ ಮುಷ್ಟೂರು ರೋಡ್ನಲ್ಲಿ ಹೋಗ್ಬೇಕಾದ್ರೆ ನಮ್ಮ ಸ್ನೇಹಿತರು ಒಬ್ರು ಹೇಳ್ತಿದ್ದ ಕಂಡಕ್ಟರ್, ಅವ್ನು ಹೇಳ್ತಿದ್ದ ಏನಂತ ಹೇಳ್ಬಿಟ್ಟು ಆ ರೋಡ್ನಲ್ಲಿ ಬರ್ಬೇಕಾದ್ರೆ ಆಟೋದಲ್ಲಿ ಕೂತ್ಕೊಂಡು ಆ ರೋಡ್ ಕಿತ್ತಾಕ್ಬಿಟ್ಟು ಆ ರೋಡ್ ಎಲ್ಲ ಮಾಡಕ್ಕಿದ್ದು ಏನ್ ಕಾಶಾರ್ ಮುಂದೆ ನೇಸ್ ಓಟ್ ಹಾಕ್ಸಪ್ಪ ಕಾಂಗ್ರೆಸ್ಗೆ, ನಿಂಗೆ ನಾ ಲೈಫ್ ಪ್ಲಸ್ ಹೆಚ್ಚು ನಾನು ಓಟ್ ಹಾಕ್ಸಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾನೆ. ನಾನು ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಇವಾಗ ನಾನು ನಮ್ಮ ಪೊಲೀಸ್ ಅಧಿಕಾರಿಗಳ ಬಗ್ಗೆ ನಮ್ಗೆ ತುಂಬ ಗೌರವ ಇದೆ. ಅವರು ನಮ್ಮಿರುವಂಥ SP ಸಾಹೇಬ್ರಿಂದ ಹಿಡಿದು DYSP ಸಾಹೇಬ್ರಿಂದ ಹಿಡಿದು ಸಬ್ ಇನ್ಸ್ಪೆಕ್ಟರಿಂದ ಹಿಡಿದು ಇವಾಗಿರುವಂಥ ಅಧಿಕಾರಿಗಳು ತುಂಬ ಕ್ಲೀನ್ ಆಗಿದ್ದಾರೆ ಅಧಿಕಾರಿಗಳು. ಅವ್ರಿಗೆ ಗೊತ್ತು ಅವ್ರ ಕೆಲಸ ಅವ್ರು ಮಾಡ್ತಾರೆ. ನಮ್ಮ ಸುಧಾಕರಣ ಕೈ ಬಿಡ್ತಾರೆ ಅನ್ನೋದನ್ನ ಆ ವಿಶ್ವಾಸ ನಮಗಿದೆ. ಅದರಲ್ಲಿ ಎಣ್ಣೆ ಮಾತಿಲ್ಲ. ಇವಾಗ ತೀರೋಗಿದ್ದಾರೆ ಬಾಬು ಅವ್ರ ಕುಟುಂಬಕ್ಕೆ ನಾವು ನಿಜವಾಗ್ಲೂ ಸಾಂತ್ವನ ಹೇಳ್ತೀವಿ. ನಮ್ಮ ಸುಧಾಕರಣ ಬಂದಾದ್ಮೇಲೆಯಿಂದ ಡೆಲ್ಲಿನಲ್ಲಿದ್ದಾರೆ. ಬಂದಾದ್ಮೇಲಿಂದ ಅವ್ರಿಗೂ ಟೈಮ್ ಇದ್ರೆ ಅವ್ರು ಹೋಗ್ಬಿಟ್ಟು ಅವ್ರ ಮನೆಗೆ ಮಾತಾಡಿಸ್ಕೊಂಡು ಅವ್ರ ಕೈನಲ್ಲಿ ಆಗಿದ್ದು ಅವ್ರು ಸಹಾಯ ಕೂಡ ಮಾಡ್ಬಿಟ್ಟು ಬರ್ತಾರೆ. ಅದನ್ನಲ್ಲಿ ಎಣ್ಣೆ ಮಾತೇ ಇಲ್ಲ. ಯಾಕಂದ್ರೆ ನಮ್ಮ ಸುಧಾಕರಣ್ಣನ 13 ವರ್ಷದಿಂದ ನಾವು ಜೊತೆನಲ್ಲಿದ್ದೀವಿ. ಯಾರು ಹೇಳ್ಬೇಕಾಗಿಲ್ಲ ಅವ್ರು ಎಂಥ ವ್ಯಕ್ತಿ ಅಂತ ಹೇಳ್ಬಿಟ್ಟು. ಅದೇ ಬಾಬು ಅವ್ರಿಗೆ ಏನಾದರೂ ನಿಜವಾಗ್ಲೂ ಅವತ್ತಿನ ದಿನ ಏನಾದರೂ ಅವ್ರು ಗೊತ್ತಿದ್ರೆ ಅವ್ರದ್ದು ಪೇಪರ್ ಪರ್ಸ್ನಲ್ ತೆಗೆಸ್ಕೊಂಡು ಅವ್ರು ಅಪಾಯಿಂಟ್ಮೆಂಟ್ ಕೊಡ್ತಿದ್ರು. ನಾನೇ ಎಷ್ಟೋ ಜನ ಇಲ್ಲಿ ನಮ್ಮ ಗೌರ್ಮೆಂಟ್ ಇವಾಗ ಹಾಸ್ಪಿಟಲ್ ಆಗಿದೆಯಲ್ಲ, ಆ ಹಾಸ್ಪಿಟಲ್ನಲ್ಲಿ ನನ್ನ ಮುಖಾಂತರ ಒಂದು 2-3 ಜನ ಕೆಲಸ ಕೊಡಿಸಿದ್ದಾರೆ. ನೈತಿಕತೆ ಇಲ್ಲ ಕಾಂಗ್ರೆಸ್ ಅವ್ರಿಗೆ, ಯಾವುದೊಂದು ನೈತಿಕತೆನೇ ಇಲ್ಲ. ಇದು ಮಾತಾಡೋದು ಅಲ್ಲಿ ಕೂತ್ಕೊಂಡು ಅಲ್ಲಿ ಪ್ರೊಟೆಸ್ಟ್ ಮಾಡ್ತೀರಾ, ಏನು ಸುಧಾಕರಣ ಅಂತ ಹೇಳ್ಬಿಟ್ಟು ಎಲ್ಲಾದ್ರೂ ಇದ್ರ ದಾಖಲೆ ತೊಗೊಂಡ್ಬನ್ರಿ. ಅವ್ರು ಬಾಬು ಅವ್ರು ಎಲ್ಲಾದ್ರೂ ಬರ್ತಿದ್ರು ಒಂದು ದಾಖಲೆ ತೋರಿಸ್ರಿ. ನನ್ನ ಸಾವು ಸುಧಾಕರಣ ಕಾರಣ ಅಂತ ಎಲ್ಲಾದ್ರೂ ತೋರಿಸಿದ್ರೆ ಕೊಡಿ. ಅವ್ರು ಹೇಳಿರೋದೇನು, ಮಂಜುನಾಥ್, ನಾಗೇಶ್ ಅವ್ರ ಬಗ್ಗೆ ನೀವು ಏನು ಬೇಕು ಕಾನೂನು ಪ್ರಕಾರ ನೀವು ಕ್ರಮ ತಗೊಳ್ಳಿ. ಅದನ್ನಲ್ಲಿ ಎಣ್ಣೆ ಮಾತಿಲ್ಲ. ನಾವು ಅದ್ರ ಬಗ್ಗೆ ಹೇಳ್ತಿಲ್ವಲ್ಲ. ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಮಾಡೋ ಕೆಲಸ ಇಲ್ದಿರ ಫಸ್ಟ್ ಅಭಿವೃದ್ಧಿ ಕೆಲಸಗಳು ಏನಾದರೂ ಇದ್ರೆ ಫಸ್ಟ್ ಗಮನ ಕೊಡ್ರಿ. ಅದನ್ನ ಬಿಟ್ಬಿಟ್ಟು ಯಾವುದಾದ್ರೂ ಒಂದು ಅಭಿವೃದ್ಧಿ ಕೆಲಸಕ್ಕೆ ಯಾವತ್ತಾದ್ರೂ ಕೂತ್ಕೊಂಡು ಇಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ ಅಂದ್ರೆ ಇಲ್ಲಿರೋ ಇದು ಚಿಕ್ಕಬಳ್ಳಾಪುರಕ್ಕೆ ಬಂದಿರೋ ಯೂನಿವರ್ಸಿಟಿ ನೆತ್ಕೊಂಡು ಚಿಂತಾಮಣಿನಲ್ಲಿ ಆಗ್ತಿರಂದ್ರಿ. ಚಿಂತಾಮಣಿನಲ್ಲಿ ಒಳ್ಳೆ ಫೇಮಸ್ ಕಳ್ಳೆ ಬೀಜ ಇದೆ, ಚಿಂತಾಮಣಿ ಕಳ್ಳೆ ಬೀಜ. ಇಲ್ಲಿರೋ ಶಾಸಕರ ಕೈ ಕೊಟ್ಬಿಟ್ಟು ಇಲ್ಲಿರೋ ಬಂದಿರೋ ಒಂದು ಯೂನಿವರ್ಸಿಟಿ ಎತ್ಕೊಂಡು ಹೋದ್ರೆ ಅಲ್ಲಿಗೆ. ಇಲ್ಲಿಗೊಂದು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಬಂದಿತ್ತು, ಅದನ್ನ ತಗೊಂಡು ಹೋದ್ರೆ ಅಲ್ಲಿಗೆ. ಯಾವ್ದು ಅದ್ರ ಬಗ್ಗೆ ಮಾಡ್ರಿ. ಯಾವ್ದಾದ್ರು ಇದ್ರೆ ಪ್ರೊಟೆಸ್ಟ್ ಅದಕ್ಕೆ ನಾವು ಕೂಡ ನಮ್ದು ಒಂದು ಸಂಬಂಧ ಇದೆ. ನಮ್ಮ ಸುಧಾಕರಣ ಅವತ್ತೇ ಹೇಳಿದ್ರೆ ನಿಮಗೆ 1 ವರ್ಷದ ಹಿಂದೆಗಡೆ ನೀವೇನಾದ್ರೂ ಅಭಿವೃದ್ಧಿ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ವಿಚಾರ ಅಂತ ಬಂದ್ರೆ ನಾನು ನಿಮ್ಮ ಜೊತೆಗೆ ಕೈ ಜೋಡಿಸೋದಕ್ಕೆ 10 ಮೀಟರ್ ಕೆಳಗಡೆ ಇಳಿದು ಬಂದು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳಿದಂಥ ವ್ಯಕ್ತಿ ಯಾರಾದ್ರೂ ಹೇಳ್ತಾರ ಬ್ರದರ್? ಈ ತರ ವಿರೋಧ ಪಕ್ಷದಲ್ಲಿ ಇರೋದ್ರಲ್ಲಿ ಯಾವ್ದಾದ್ರು ಒಬ್ಬ ನಾಯಕರು ಹೇಳ್ತಾರೆ ಈ ತರ? ಅವ್ರು ಹೇಳಿದಾರೆ ಅಂದ್ರೆ ಅವ್ರು ದೊಡ್ಡ ಗುಣ. ಏನಂತಂದ್ರೆ ಚಿಕ್ಕಬಳ್ಳಾಪುರ ಜನತೆ ಚೆನ್ನಾಗಿರ್ಬೇಕು, ಚಿಕ್ಕಬಳ್ಳಾಪುರ ತಾಲೂಕು ಅಭಿವೃದ್ಧಿ ಆಗ್ಬೇಕು. ಈ ಒಂದು ಕಾರಣಕ್ಕೋಸ್ಕರ ಅವರು ನಾನು 10 ಮೆಟ್ಲು ಕೆಳಗಡೆ ಇಳಿದುಕೊಂಡು ಚಿಕ್ಕಬಳ್ಳಾಪುರ ಅಭಿವೃದ್ಧಿಗೆ ನಾನು ಕೈ ಜೋಡಿಸ್ತೀನಿ ಅಂತ ಹೇಳಿದಂಥ ವ್ಯಕ್ತಿ ವಿರೋಧ ಪಕ್ಷದವ್ರಿಗೆ. ನಮ್ಮ ವಿರೋಧ ಪಕ್ಷದಲ್ಲಿರುವಂಥ MLAಗೆ ಇವಾಗ ಇವ್ರು ಇದಾರಲ್ಲ, ಮಿನಿಸ್ಟರ್ ಇದಾರಲ್ಲ, ಅವ್ರಿಗೆ ಹೇಳಿದಂಥ ವ್ಯಕ್ತಿ ನಮ್ಮ ಸುಧಾಕರಣ ಅವರು. ದಯವಿಟ್ಟು ನಮ್ಮ ಪೊಲೀಸ್ ಅಧಿಕಾರಿಗಳಲ್ಲಿ ನಾನು ಒಂದೇ ಒಂದು ಮನವಿ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಇದರಲ್ಲಿ ಯಾವುದೇ ರೀತಿಯಂಥ ಪಾತ್ರ ನಮ್ಮ ಸುಧಾಕರಣ್ಣಂದಿಲ್ಲ. ದಯವಿಟ್ಟು ನೀವು ಕೂಲಂಕುಷವಾಗಿ ತನಿಖೆ ಮಾಡಿ. ಅದರಲ್ಲಿ ಎಣ್ಣೆ ಮಾತೆಲ್ಲ ತನಿಖೆ ಮಾಡಿ ನಮ್ಮ ಸುಧಾಕರಣ ಅವ್ರನ್ನ ಕೈ ಬಿಡಬೇಕು. ನಮ್ಮ ಸುಧಾಕರಣ ಅವರು ತುಂಬ ಬೇಕಾಗಿರುವಂಥ ಜನರಿಗೆ ತುಂಬ ಬೇಕಾಗಿರುವಂಥ ವ್ಯಕ್ತಿ ನಮ್ಮ ಸುಧಾಕರಣ. ಚಿಕ್ಕಬಳ್ಳಾಪುರ ತಾಲೂಕು ಕಾರ್ಯಕರ್ತ ನೋಡಿ. A1 ಆಗಿ ನಮ್ಮ ಡಾಕ್ಟರ್ ಸುಧಾಕರಣ್ಣ ಅವ್ರನ್ನ ಪೊಲೀಸವರ ಇದು ಮೆನ್ಷನ್ ಮಾಡಿದ್ದಾರೆ. ಏನು ಅದು FIR ಕೊಟ್ಟಿರೋದು ಏನಂತ A1 ಅಂತ ಬಂದು ಮೆನ್ಷನ್ ಮಾಡಿದ್ದಾರೆ. ಅಲ್ಲಿ ಅವರು ಸತ್ತಿರುವಂಥ ಅವರ ಹೆಂಡತಿನೇ ಇನ್ಫಾರ್ಮ್ ಮಾಡಿದ್ದಾರೆ. ಡಾಕ್ಟರ್ ಹತ್ರ ಹೋಗಿಲ್ಲ ನಾವು, ಅವ್ರಿಗೆ ತಿಳಿದಿಲ್ಲ. ನಾಗೇಶ್ ಅಂತ ಮತ್ತು ಮಂಜುನಾಥ್ ಅಂತ ಅವ್ರಿಬ್ಬರ ಹತ್ರ ಹೋಗಿದ್ವಿ ಅಂತಂದ್ಬಿಟ್ಟು ಇವರು ಬೇಕು ಅಂತಂದ್ಬಿಟ್ಟು ಕಾಂಗ್ರೆಸ್ ಮುಖಂಡರು ಸುಮ್ಮನೆ ನಮ್ಮ ನಾಯಕರನ್ನ ಹೆಸರನ್ನ A1 ಆಗಿ ಮೆನ್ಷನ್ ಮಾಡೋಕ್ಕೆ ಅದನ್ನ ಫೋರ್ಸ್ ಮಾಡಿದ್ದಾರೆ. ಫಸ್ಟ್ ಹೋಗ್ಬಿಟ್ಟು ಅವರೇ ಕೊಟ್ಟಿದ್ದಾರೆ ಏನಂತ, ನಾಗೇಶು ಮತ್ತು ಮಂಜುನಾಥ್ ಇಬ್ಬರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನು ತಗೊಂಡೇ ಇರೋ ಥರ ಮಾಡಿ ಮತ್ತೆ ಟೈಮ್ ತಗೊಂಡು ಇವ್ರ ಹೆಸರನ್ನ ಮೆನ್ಷನ್ ಮಾಡಿ ಆ FIR ಕಾಪಿಗೆ A1, A2, A3 ಅಂತಂದ್ಬಿಟ್ಟು ಮತ್ತೆ ಇದು ಮಾಡಿದ್ದಾರೆ. ಇದು A1, A2 ಅಂತ ಮಾಡಿರುವಂಥ FIR-ನ. ಅದಕ್ಕೆ ಇದೇ ಡಾಕ್ಟ್ರು 1000 ಜನಕ್ಕೆ ಕೆಲಸ ಕೊಡಿಸಿದ್ರು. ಏರ್ಪೋರ್ಟ್ ಆಗಿರ್ಬೋದು, ಮಾರ್ಕ್ಸ್ಕನ್ ಆಗಿರ್ಬೋದು, ಈ ಥರ ಬೆಂಗಳೂರಲ್ಲಿ ನಮ್ಮ ಲೋಕಲ್ ಚಿಕ್ಕಬಳ್ಳಾಪುರ ಕ್ಷೇತ್ರದವ್ರಿಗೆ ದೇವಸ್ಥಾನಗಳು ಇಂಥವಕ್ಕೆಲ್ಲ ಎಷ್ಟೋ ಜನಗಳಿಗೆ ದಾನ ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ಯಾವುದೋ ಚಿಕ್ಕ ಕೆಲಸ ಆಗಿ ಡ್ರೈವಿಂಗ್ ಕೆಲಸದಂಥವನಿಗೆ ಈ ಥರ ಆರೋಪ ಮಾಡಿ ಯಾರೋ ಮಧ್ಯದಲ್ಲಿ ಮಾಡಿರೋವಂಥವನ್ನ ತಪ್ಪು ಕೆಲಸಗಳಿಗೆ ನಮ್ಮ ಡಾಕ್ಟರ್ ಹೆಸರನ್ನ ಮೆನ್ಷನ್ ಮಾಡಿಬಿಟ್ಟು ಸುಮ್ಮನೆ ಅದನ್ನು
ಆರೋಪ ಅದೇನು ಅಟ್ರಾಸಿಟಿ ಇದರಲ್ಲಿ ಸೇರಿಸಿದ್ದಾರೆ. ಸುಧಾಕರನ್ ಅವರು ಒಂದು ನಿಲ್ಲಿಸಿದಾರ, ಅವ್ರ ಬಗ್ಗೆ ಏನು ಮಾತಾಡಿದ್ದಾರೆ, ಏನು ಮಾತಾಡ್ದಿರೇ ಅದಕ್ಕೆ FIR ಅಲ್ಲಿ ಅಟ್ರಾಸಿಟಿ ಮತ್ತು A1 ಅಂತ ಘೋಷಣೆ ಮಾಡಿದ್ದಾರೆ. ಇದೇ ನಾಗೇಶ್ ಆಗಿರ್ಬೋದು, ಮಂಜುನಾಥ್ ಆಗಿರ್ಬೋದು, ಏನಾದರೂ ತಪ್ಪು ಮಾಡಿದರೆ ಕೋರ್ಟ್ ಇದೆ, ಬೇರೆ ಏನೇನು ಅದಕ್ಕೆ ಪನಿಷ್ಮೆಂಟ್ಸ್ ಇದು ಮಾಡ್ತಾರೋ ಅದು ಮಾಡಲಿ. ಮಾಡ್ದಿರೇ ಇವರೇ ಸರ್ನ ಈ ಕ್ಷೇತ್ರದಲ್ಲಿರೋ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋದ್ಬಿಟ್ಟು ಇಂಥ ದೋಷಣೆ ಕೆಲಸಗಳನ್ನ ಮಾಡಿಕೊಂಡು ಇದನ್ನು ತಪ್ಪು ದಾರಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಕಾನೂನನ್ನ. ನೋಡಿ, ಇದೇ ಏನಾದರೂ ಮುಂದುವರೆದ್ರೆ ನಮ್ಮ ಕಡೆಯಿಂದ ಹೋರಾಟ ಆಗಲಿ, ಬೇರೆ ಥರ ಕಾನೂನು ಕ್ರಮ ತಗೊಳ್ಳೋದಾಗಲಿ ನಾವು ತಪ್ಪದೇ ಮಾಡ್ತೀವಿ. ಪೊಲಿಟಿಕಲ್ಲು ದಲಿತ ಮುಖಂಡ ಮತ್ತು ಬಿಜೆಪಿ ಕಾರ್ಯಕರ್ತ ಮೊದಲನೇದಾಗಿ ಪತ್ರಿಕಾಗೋಷ್ಠಿ ಮುಖಾಂತರ ಬಾಬು ಅವರ ಒಂದು ಇದಕ್ಕೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಆ ದುಃಖವನ್ನು ಭರಿಸೋ ಶಕ್ತಿ ಅವ್ರ ಕುಟುಂಬಕ್ಕೆ ನೀಡಲಿ ಅಂತ ಹೇಳ್ತಾ, ಏನು ನೀವು ಅವರು ಬಾಬು ಅವರು ಡೆತ್ ನೋಟಲ್ಲಿ ನಮ್ಮ ನಾಯಕ ಸುಧಾಕರ್ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ ಅಂತ ಮಾಧ್ಯಮ ಮುಖಾಂತರ ನೋಡ್ತೇವೆ. ಅವರು ಎಲ್ಲಿನೂ ನಮ್ಮ ನಾಯಕ ಸುಧಾಕರನ್ ಅವರು ನೇರವಾಗಿ ಬಾಬು ಅವರ ಮುಖಾಂತರ ಯಾವುದೇ ಮಾತುಕತೆ ಮಾಡಿಲ್ಲ, ಅವ್ರ ಜೊತೆ ಯಾವುದೇ ಹಣದ ವ್ಯವಹಾರವನ್ನು ಮಾಡಿಲ್ಲ. ಆದರೂ ಸಹ ಅವ್ರ ಮೇಲೆ ಆರೋಪವನ್ನು ಹೊರಿಸಿ ಈ ರಾಜಕೀಯ ಒತ್ತಡಕ್ಕೆ ಮಣಿದು ಅವ್ರ ಮೇಲೆ FIR ಅನ್ನು ಹಾಕಿ ಅವ್ರನ್ನ ಮೊದಲನೇದಾಗಿ A1 ಆರೋಪಿಯನ್ನು ಮಾಡಿದ್ದೀರ. ಸರ್, ಇಂಥ ಘಟನೆಗಳು ನಿಮ್ಮ ಸರ್ಕಾರದಲ್ಲಿ, ಈಗ ನಿಮ್ಮದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲವು ಸಚಿವರ ಮೇಲೆ ಇದ್ದಾವೆ ಇಂಥ ಆರೋಪಗಳು, ಇಂಥ ಡೆತ್ ನೋಟುಗಳು. ಯಾಕೆ ಅವರಿದ್ರ ವಿರುದ್ಧ ನೀವು FIR ಅನ್ನು ಹಾಕಲಿಲ್ಲ? ಅದನ್ನು ನಾನು ನಿಮ್ಮ ಪತ್ರಿಕಾ ಮುಖಾಂತರ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಅವ್ರ ಮೇಲೆ FIR ಅನ್ನು ಯಾಕೆ ಹಾಕಿಸ್ತಿಲ್ಲ ನೀವು? ಮಾನ್ಯ ಚೌರಾಸ್ವಾಮಿ ಮೇಲೆ ಅವ್ರು ಇರ್ತಲ್ಲ, ಇವ್ರ ಮೇಲೆ ಕಂಡಕ್ಟ್ ಡೆತ್ ನೋಟ್ ಬರ್ತಿತ್ತು. ನಮ್ಮ ದಲಿತ ಪ್ರಿಯಾಂಕ ಖರ್ಗೆ ಅವ್ರ ಮೇಲೆ ಮೊನ್ನೆ ಗುತ್ತಿಗೆದಾರರು ಒಬ್ಬರು ಬಂದಿದ್ರಲ್ಲ, ಯಾಕೆ ಇವ್ರ ವಿರುದ್ಧ ನೀವು FIR ಅನ್ನು ಹಾಕಲಿಲ್ಲ? ಪರಮೇಶ್ವರ್ ಅವ್ರ ಮೇಲೆ ಇದ್ರು, ಅವರು ನಮ್ಮ ದಲಿತ ನಾಯಕರೇ. ಯಾಕೆ ಅವ್ರ ವಿರುದ್ಧ ನೀವು FIR ಅನ್ನು ಹಾಕಲಿಲ್ಲ? ಅವ್ರನ್ನ ಯಾಕೆ A1 ಆರೋಪಿಯನ್ನು ಮಾಡಲಿಲ್ಲ? ನಿಮ್ಮದು ಆಡಳಿತ ಇರೋದಕ್ಕೆ ನಿಮಗೊಂದು ನ್ಯಾಯ, ವಿರೋಧ ಪಕ್ಷದಲ್ಲಿರೋರಿಗೆ ಒಂದು ನ್ಯಾಯ. ಇದು ನಿಮಗೆ ಸಮಂಜಸ ಅಲ್ಲ. ಒಂದು, ಕಾನೂನು ಮೇಲೆ ನಮಗೆ ನಂಬಿಕೆ ಇದೆ. ನಮ್ಮ ಚಿಕ್ಕಬಳ್ಳಾಪುರ ಪೊಲೀಸ್ ವರಾಚಾರಿಗಳಿಗೆ ಕೇಳೋದು ಇಷ್ಟೇ, ಕಾನೂನಾತ್ಮಕವಾಗಿ ನೀವು ತನಿಖೆ ಮಾಡಿ, ಯಾರು ಬಾಬು ಸಾವಿಗೆ ಕಾರಣಕರ್ತರಾಗಿದ್ದಾರೋ ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಅವ್ರಿಗೆ ಶಿಕ್ಷೆ ಆಗಲಿ. ಆದರೆ ನೀವು ಯಾವುದೇ ತನಿಖೆನೇ ಮಾಡದೇನೆ, ಯಾವುದು ಪರಿಶೀಲನೆ ಮಾಡದೇನೆ, ಬರೀ ನಮ್ಮ ನಾಯಕ ಸುಧಾಕರ್ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದ್ದಕ್ಕೋಸ್ಕರ ನೀವು A1 ಆರೋಪಿಯನ್ನು ಮಾಡಿದ್ದೀರಾ. ಇದು ರಾಜಕೀಯ ಒತ್ತಡದಿಂದ ನೀವು ಮಾಡಿದ್ದೀರಾ. ನೀವು ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ಅದನ್ನು ತನಿಖೆ ಮಾಡಿ, ತಪ್ಪಿಸಲು ಯಾರೇ ಇರಲಿ ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಆ ಬಾಬುಗೆ ನ್ಯಾಯ ಒದಗಿಸಿರಿ.